ಪ್ರೀತಿಗೆ ಕಣ್ಣಿಲ್ವಾ? ಪ್ರೀತಿಸಿದವ್ರಿಗೆ ಮನ್ಸಿರಲ್ವಾ? ಅಥವಾ ಪ್ರೀತಿ ಎಂಬ ತೆಕ್ಕೆಗೆ ಬರೀ ರೆಕ್ಕೆ ಕಟ್ಟಿ ಒಂದಿಷ್ಟು ಕಾಲ ಹಾರಿದ್ರೆ ಸಾಕ? ನೀವೇ ಉತ್ತರ ಹೇಳಿ. ಆರಂಭದಲ್ಲಿ ಪ್ರೀತಿನೇ ಎಲ್ಲ, ಬರ್ಬರ್ತಾ ಪ್ರೀತಿನೇ ಇಲ್ಲ. ಇದೆಂತ ಸಮಾಜ? ಎಲ್ ನೋಡ್ಲಿ ಮೋಸ, ದರೋಡೆ, ಕೊಲೆ, ಕತ್ತರಿಸೋದು, ತರಕಾರಿ ತರ ಬರೀ ಮನುಷ್ಯನನ್ನೇ ಉತ್ತರಿಸಿ ಬೇಯಿಸೋದು. ಇಂಥ ನೀಚ, ಕಟುಕ, ಪ್ರಾಣಿ ಮನಸ್ಸಿರುವ, ವಿಕೃತ ಪ್ರಾಣಿ ಮನಸ್ಸಿರುವ ಮನಸ್ಸುಗಳಿಗೆ ನಾವೇನ್ ಹೇಳ್ಬೇಕು? ಆ ದೇವ್ರೆ ಎಲ್ಲದಕ್ಕೂ ಉತ್ತರ ಕೊಡ್ಬೇಕು. ಕೇರಳದ ಬಸ್ ಕಂಡಕ್ಟರ್ ಕಥೆಯಲ್ಲಿ ಕಂಡಕ್ಟರ್ ರಣಜೀಶ್ ಮುಗ್ಧ ಪ್ರೀತಿ ಎಂಬ ಭಾಷಣದಲ್ಲಿ ಮುಳುಗೋಗಿದ್ದ. ಬದುಕನ್ನ ಪ್ರೇಮಾಂಕುರಕ್ಕೆ ಹೊಸ ನಾಂದಿ ಆಡ್ಬೇಕು ಅಂತ ಹೇಳಿ ತಾನು ಪ್ರೀತಿಸಿ ಮದುವೆಯಾಗಿದ್ದಂತ ಹೆಂಡತಿಯನ್ನ ಓದಿಸ್ತಾನೆ. ಮದುವೆ ನಂತರ ಕೂಡ ಓದಿಸಿದ್ಮೇಲೆ ಆಕೆ ಮನೆಯಲ್ಲಿರುವ ಕಷ್ಟಗಳನ್ನ ಅರಿತಾ ಅವಳು, ಇಲ್ಲ, ನಾನು ಗಲ್ಫ್ ದೇಶದಲ್ಲಿ ಕೆಲಸ ಮಾಡ್ತೀನಿ, ಇದರಿಂದ ನಮ್ಮ ಮನೆಗೆ ಆರ್ಥಿಕವಾಗಿ ಕೆಲಸದಿಂದ ಸಹಾಯ ಆಗುತ್ತೆ ಅಂತ ಹೇಳ್ತಾಳೆ. ಸಣ್ಣ ಮಗುವಿದ್ರು ಕೂಡ ಮೊದಲಿಗೆ ರಣಜೀಶ್ ಒಪ್ಪೋದಿಲ್ಲ. ತದನಂತರದಲ್ಲಿ ಮನೆಯವರೆಲ್ಲ ಹೇಳಿದ ಮೇಲೆ ಗಲ್ಫ್ ಕಳ್ಸೋದಕ್ಕೆ ಹೆಂಡತಿನ ಒಪ್ಕೊಳ್ತಾನೆ. ಅಲ್ಲಿಗೆ ಬೇಕಾದಂತ ಪಾಸ್ಪೋರ್ಟ್, ವೀಸಾ, ಫ್ಲೈಟ್ ಟಿಕೆಟ್ ಎಲ್ಲದ ವ್ಯವಸ್ಥೆಯನ್ನ ಮಾಡ್ತಾನೆ. ಒಲ್ಲದ ಮನಸ್ಸಿಂದ ಹೆಂಡತಿಯನ್ನ ಗಲ್ಫ್ ದೇಶಕ್ಕೆ ಕಳಿಸ್ಕೊಡ್ತಾನೆ. ಅಲ್ಲಿಗೆ ಬೇಕಾಗುವಂತ 2 ರಿಂದ 3 ತಿಂಗಳ ಖರ್ಚಿನ ಹಣವನ್ನ ಕೂಡ ಕೊಟ್ಟು ಕಳಿಸ್ತಾನೆ. 6 ತಿಂಗಳಾದ ಮೇಲೆ ಬರ್ತೀನಿ ಅಂತ ಎಂದು ಹೋಗಿದ್ದವಳು ಬರೋದಕ್ಕೆ ನಿರಾಕರಿಸ್ತಾ ಬರ್ತಾಳೆ. ವರ್ಷಗಳೇ ಕಳೀತಾ ಹೋಗುತ್ತೆ. 1 ವರ್ಷ ಆದ್ಮೇಲೆ ಬರ್ತಾಳೆ. ಕೇರಳಕ್ಕೆ ಬಂದಂತ ಆಕೆ ತನ್ನ ಮಗುವಿನೊಂದಿಗೆ ಮಮತೆಯಿಂದ ಹೆಚ್ಚು ಕಾಲ ಇರೋದಕ್ಕಿಂತ ಫೋನ್ ನಲ್ಲಿರೋದು ಮತ್ತೆ ಬೇಗ ವಾಪಸ್ ಹೋಗುವಲ್ಲೂ ಮನಸ್ಸು ಮಾಡ್ಬಿಡ್ತಾಳೆ. ಹೆಂಡತಿ ಮೇಲೆ ಸ್ವಲ್ಪ ನಡವಳಿಕೆಯಿಂದ ಅನುಮಾನಗೊಂಡ ಆತ ತನ್ನ ಸ್ನೇಹಿತ ಇರೋದನ್ನ ಗಲ್ಫ್ ನಲ್ಲಿ ತಿಳ್ಕೊಂಡವನು, ನನ್ನ ಹೆಂಡತಿ ಈ ತರ ಯಾಕೋ ಸ್ವಲ್ಪ ನಡವಳಿಕೆಯಲ್ಲಿ ಬದಲಾವಣೆ ಕಂಡಿದೆ, ಇದ್ರ ಬಗ್ಗೆ ವಿಚಾರಿಸಿ ನನಗೆ ಹೇಳ್ತೀಯಾ ಅಂತ ಕೇಳ್ತಾನೆ. ಆ ಕಡೆಯಿಂದ ಕರೆ ಬಂದಂತ ಸ್ನೇಹಿತಂದ ಏನಾಗಿತ್ತು ಅಂದ್ರೆ, ನಿನ್ನ ಹೆಂಡತಿ ಕೆಲಸದಲ್ಲಿರುವಂತಹ ಇನ್ನೊಬ್ಬರ ಜೊತೆಗೆ ಒಂದೇ ಮನೆಯಲ್ಲಿ ವಾಸ ಇದ್ದಾರೆ ಅಂತ ಹೇಳ್ತಾನೆ. ಎಂತ ಮೋಸ! ಹಣ ಸಂಪಾದಿಸಿ ಮನೆಯ ಸ್ಥಿತಿಯನ್ನ ಆರ್ಥಿಕವಾಗಿ ದೃಢಪಡಿಸ್ಕೊಳ್ಳೋಣ ಅಂತ ಹೊರದೇಶಕ್ಕೆ ಹೋದಂತ ಹೆಂಡತಿ ಗಂಡನನ್ನೇ ಮರೆತು ಬಿಟ್ಲು. ಇಲ್ಲಿ ಗಂಡನಿಗೆ ಪ್ರೀತಿಯ ಬುಡದ ಬದುಕೆ ಅಲ್ಲಾಡಿ ಹೋಯ್ತು. ಕೋರ್ಟ್ ಕೇಸ್ ಹಾಕೊಂಡ ಹೆಂಡತಿ ನ್ಯಾಯಾಲಯದಲ್ಲಿ ಮಗುವನ್ನ ತನ್ನ ಸುಪ್ಪತ್ತಿಗೆ ತೆಗೆದುಕೊಂಡ್ಬಿಡ್ತಾಳೆ. ಮಮತೆಯಿಂದ ತಾಯಿಯಂತೆ ತನ್ನ ಪುಟಾಣಿ ಕಂದನನ್ನ ಸಾಕಿದ ಅಪ್ಪ ರಣಜೀಶ್ ತನ್ನ ಮಗನನ್ನ ಹೆಂಡತಿ ಕರೆದುಕೊಂಡು ಹೋಗ್ಬೇಕಾದ್ರೆ ಪ್ರಪಂಚವೇ ಕುಸ್ತು ಕಾಲ ಕೆಳಗೆ ಬಿದ್ದಂತೆ ನಿಂತು ಬಿಡ್ತಾನೆ. ಇನ್ನ ಈ ಭೂಮಿ ಮೇಲೆ ನಾನು ಬದುಕಿದ್ರೆ ವ್ಯರ್ಥ ಅಂತ ಯೋಚಿಸ್ಬಿಡ್ತಾನೆ. ಇಲ್ಲಿ ಅದೆಷ್ಟೋ ಅಪ್ಪಂದಿರು ಮಕ್ಕಳನ್ನ ಸಾಕಲು ಯೋಗ್ಯತೆ ಇಲ್ಲದೆ ಮಕ್ಕಳನ್ನ ಹುಟ್ಟಿಸಿ ಎಲ್ಲೋ ಒಂದು ಮನೆಯ ಮೂಲೆಯಲ್ಲಿ, ಎಲ್ಲರ ಮನೆದು ಹೇಳ್ತಾ ಇಲ್ಲ, ಕೆಲವೊಂದು ಮನೆಗಳಲ್ಲಿ ಇವತ್ತು ನಡೆಯುತ್ತೆ, ಮಕ್ಕಳನ್ನ ಸರಿಯಾದ ವ್ಯವಸ್ಥೆಯನ್ನ ಮಾಡದೆ, ಆ ಮಕ್ಕಳಿಗೆ ಸರಿಯಾದ ಎಜುಕೇಶನ್ ಕೊಡದೆ, ಮಕ್ಕಳನ್ನ ಹೇಗೆ ಸಮಾಜದಲ್ಲಿ ಬದುಕೋದಕ್ಕೆ ಕಲಿಸ್ಬೇಕು ಅನ್ನೋದನ್ನು ಹೇಳಿಕೊಡ್ದೇನೆ ಬರೀ ತಂದೆಯ ರೂಪವನ್ನ ಮಾತ್ರ ತಾಳ್ಕೊಂಡು ಮಕ್ಕಳನ್ನ ಮನೆಯಲ್ಲಿ ಮೂಲೆ ಗುಂಪು ಮಾಡಿಟ್ಟಿರ್ತಾರೆ. ಆದ್ರೆ ರಣಜೀಶ್ ಕಥೆನೇ ಬೇರೆಯಾಗೋಗಿತ್ತು. ಮೌನವಾಗಿ ಮಗನನ್ನ ಕಳೆದುಕೊಂಡ ಆತ ಯಾರಿಗೂ ಹೇಳದೆ ಪ್ರಾಣ ತ್ಯಾಗವನ್ನೇ ಮಾಡ್ಬಿಟ್ಟ. ಇಂಥ ಅಪ್ಪನನ್ನ ಪಡೆದ ಆ ಮಗು ನಿಜಕ್ಕೂ 7 ಜನ್ಮದಲ್ಲೂ ಪುಣ್ಯ ಮಾಡಿತ್ತು. ರಣಜೀಶ್ ಮನಸ್ಸು ಮಾಡಿದ್ರೆ ಬೇರೆ ಹೆಣ್ಣನ್ನ ಮದುವೆಯಾಗಿ ಮಗುವಿಗೆ ಮಲತಾಯಿಯನ್ನ ತಂದು ಬಿಡ್ಬೋದಾಗಿತ್ತು. ಆದ್ರೆ ರಣಜೀಶ್ ಆ ಕೆಲಸವನ್ನ ಮಾಡೋದಿಲ್ಲ. ಕೆಟ್ಟ ನಿರ್ಧಾರ ಮಾಡಿದ್ದು ಹೆಂಡತಿ ಮಾತ್ರ. ಆಕೆ ಕೆಲಸ ಮಾಡಿ ಆರ್ಥಿಕವಾಗಿ ಮನೆಗೆ ಸಪೋರ್ಟ್ ಮಾಡ್ತೀನಿ, ಸಹಾಯ ಮಾಡ್ತೀನಿ ಅಂತ ಹೊರಟವಳು ಬೇರೆ ಸಂಸಾರಕ್ಕೆ ಕೈ ಹಾಕೋಬಿಟ್ಲು. ಅವಳೇನೋ ದೂರಲ್ಲಿ ಸುಖವಾಗಿ ಸಂಸಾರ ಮಾಡಿದ್ಲು. ಆದ್ರೆ ಪುಟ್ಟ ಕಂದನನ್ನ ಕೈಲಿಟ್ಕೊಂಡು ತಾಯಿಯಾಗಿ ತಂದೆಯಾಗಿ ಆ ಪ್ರೀತಿ ತೋರಿ ಮಮತೆಯಿಂದ ಕರುಣೆಯಿಂದ ಆತ ತನ್ನ ಮಗನನ್ನ ಸಾಕಿದ್ನಲ್ವಾ, ಆತನಿಗೆ ತನ್ನ ಮಗ ಹೆಂಡತಿ ಕಡೆ ಹೋಗ್ತಾ ಇರುವುದನ್ನ ನೋಡಿ ತಾನೊಬ್ನೇ ಇರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಕಾನೂನು ತಾಯಿಯ ಸುಪ್ಪತ್ತಿಗೆಯಲ್ಲೇ ಮಗು ಇರ್ಬೇಕಂತ ಹೇಳಿದ್ರು ಕೂಡ ಅದನ್ನ ಒಪ್ಕೊಳ್ಳುವ ಮನಸ್ಸು ತಂದೆಗಿರ್ಲಿಲ್ಲ.
ಯಾಕೆ ಅಂದ್ರೆ 8 ವರ್ಷಗಳ ಕಾಲ ಮಗನನ್ನ ಸಾಕೋದಂದ್ರೆ ಅದು ಅಷ್ಟು ಈಸಿ ಕೆಲಸ ಅಲ್ಲ. ಜಗತ್ತನ್ನೇ ಅರಿಯದ ಪುಟ್ಟ ಕಂದಮ್ಮಗಳು ಯಾರನ್ನ ತೋರಿಸಿ ತಾಯಿ ತಂದೆ ಅಂತ ಹೇಳಿದ್ರು ಒಪ್ಕೊಳ್ಳುವಂತ ಕಾಲ ಅದು. ಮಗುವನ್ನ ಸಾಕೋದು, ಸಣ್ಣ ಮಕ್ಕಳನ್ನ ಸಾಕೋದು ತುಂಬಾ 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 ಕಷ್ಟದ ಕೆಲಸ. ಆ ಕೆಲಸವನ್ನ ಆತ ಬಹಳ ಪ್ರೀತಿಯಿಂದ, ಮಮತೆಯಿಂದ, ಕರುಣೆಯಿಂದ ತನ್ನ ಮಗುನ ಸಾಕಿದ್ದ. ಜಗತ್ತಿಗೆ ನೋಡು, ಇದೆಲ್ಲ ನಾನು ನಿನಗೆ ತೋರಿಸ್ಬೇಕಾದ ಪ್ರಪಂಚ ಅಂತ ತೋರಿಸ್ಬೇಕು ಅನ್ನುವಷ್ಟರಲ್ಲಿ ತಾಯಿ ಕಾನೂನು ಪ್ರಕಾರ ಮಗುವನ್ನ ಕಿತ್ಕೋತಾಳೆ. ಅದೇ ನೋವಿನಲ್ಲಿ ಆತ ವಿಧಿಯಾಟದ ಮುಂದೆ ಶರಣಾಗ್ಬಿಡ್ತಾನೆ. ಪಾಪ ಆಗ ತಾಯಿ ಇದ್ದು ಮಗು ತಾಯಿ ಇಲ್ಲದಂತೆ ಅನಾಥವಾಗಿ ಬೆಳೀತಾ ಇತ್ತು. ಆದ್ರೆ ಈ ವಿಧಿಯಾಟದ ಮುಂದೆ ಮಗುಗೆ ಈಗ ಟೆಂಪರರಿ ಆಗಿ ಪ್ರೀತಿ ಸಿಗ್ಬೋದು ತಾಯಿದು, ಆದ್ರೆ ಪರ್ಮನೆಂಟ್ ಆಗಿ ಸಿಗೋದು ತುಂಬಾ ಕಷ್ಟ ಆಗತ್ತೆ. ಈಗ ನಿಜವಾಗ್ಲೂ ಆ ಮಗು ತಂದೆ ಇಲ್ದೆ ಅನಾಥವಾಗಿ ನಿಂತುಬಿಟ್ಟಿದೆ. ಈ ಕಥೆನ ನಿಜ ಜೀವನದಲ್ಲಿ ಕೇಳಿದಾಗ ಅದು ಎಷ್ಟು ಸಂಕಟ ಆಯ್ತು ಅಂತ ಹೇಳಿದ್ರೆ, ಆ ಮಗು ಮುಗ್ಧ. ಯಾವುದೇ ಮಕ್ಕಳು ನಾನ್ ನಿಮ್ ಮುಂದೆ ಮಕ್ಕಳಾಗಿ ಹುಡ್ತೀವಿ, ನಿಮಗೆ ಮಗುವಾಗಿ ಬರ್ತೀವಿ ಅಂತ ಕೇಳೋದಿಲ್ಲ. ಇಲ್ಲ ಬೇರೆ ಯಾವುದೋ ಮಕ್ಕಳು ನಮಗೆ ಇವರೇ ಅಪ್ಪ ಅಮ್ಮ ಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ಬರೋದಿಲ್ಲ. ನಾವುಗಳು ಮದ್ವೆ ಆಗ್ತೀವಿ, ನಾವು ಸಂಸಾರವನ್ನ ಕಟ್ಕೋತೀವಿ, ನಮ್ಮ ಹುಟ್ಟು ಮತ್ತೆ ಬೆಳಿಬೇಕು ಅಂತ ಹೇಳಿ ಮಕ್ಕಳನ್ನ ಮಾಡ್ಕೋತೀವಿ. ಆ ಮಕ್ಕಳಿಗೆ ಸರಿಯಾದ ವ್ಯವಸ್ಥೆಯನ್ನ ಮಾಡ್ಬೇಕಾಗತ್ತೆ. ಇವತ್ತು ಅದೆಷ್ಟು ಕುಟುಂಬಗಳಲ್ಲಿ 4 ವರ್ಷದ ಮಕ್ಕಳಿಂದ ಹಿಡಿದು 20 ವರ್ಷದ ಮಕ್ಕಳ ತನಕ ತಗೊಳ್ಳಿ, ಅವ್ರನ್ನೆಲ್ಲ ನಾವು ಮಕ್ಕಳಂತಾನೆ ಹೇಳ್ಬೇಕಾಗತ್ತೆ. ಡಿಪ್ರೆಷನ್ಗೆ ಹೋಗ್ತಾ ಇದ್ದೇವೆ. ಮಕ್ಕಳಿಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಒಂದು ಕಡೆ ತಾಯಿದೊಂಥರ ಪ್ರೀತಿಯಾಗಿದ್ರೆ ತಂದೆದೊಂಥರ ಪ್ರೀತಿಯಾಗಿರತ್ತೆ. ಅಥವಾ ಮನೆಯಲ್ಲಿ ಅವರಿಬ್ಬರುಗಳ ಹೊಂದಾಣಿಕೆ ಇಲ್ದೇನೆ ಮನೇಲಿ ಯಾವುದೋ ಒಂದು ಕಾರಣದಿಂದ ಕಿತ್ತಾಟಗಳಾದಾಗ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀಳ್ತಾ ಹೋಗುತ್ತೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ನಾವ್ ಯಾರನ್ನೂ ನಂಬಾರ್ದು, ನಾವ್ ಏನಕ್ಕಿದೀವಿ, ನಮ್ಗಿನ್ನೇನ್ ಬೇಕು, ನಾವ್ ಯಾಕೆ ಕಲಿಬೇಕು, ಈ ತರ ಎಲ್ಲ ಮಕ್ಕಳ ಮನಸ್ಸಿನಲ್ಲಿ ಬಂದು ಹೋಗ್ಬಿಟ್ಟಿದೆ. ಈ ಒಂದು ಕೇಸಲ್ಲಿ ನೋಡಿ, ಆ ಮಗು ಎಂದೂ ಜೊತೆಗಿಲ್ಲದ ತಾಯಿಯನ್ನ ಒಪ್ಕೊಳ್ಳುತ್ತಾ, ಅಥವಾ ಪ್ರತಿದಿನ ತನ್ನೊಂದಿಗೆ ಅಪ್ಕೊಂಡ್ ಮಲ್ಕೊಂಡಿದ್ದ ಅಪ್ಪನನ್ನ ಕಳ್ಕೊಂಡ ಮನಸ್ಸು. ನಿಜವಾಗ್ಲೂ ಇಂಥ ಘಟನೆಗಳು ನಡೆದಾಗ ಸಮಾಜ ಒಂದು ಸತಿ ಯೋಚನೆ ಮಾಡ್ಬೇಕು, ನಾವೆಲ್ಲಿ ನಿಂತಿದ್ದೀವಿ ಅಂತ ಹೇಳಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಟೇಲೇಶ್ವರಿ 27 ನ್ಯೂಸ್ ಕನ್ನಡ.